ಹಾಯ್ ಸರ್. ಹಾಯ್ ಸರ್. ಆಡಿಯನ್ಸು ಯಾಕೆ ನಿಮ್ಮ ಮೂವಿ ಬಂದು ನೋಡ್ಬೇಕು ಸರ್ ಒಳ್ಳೆ ನಗು ಇದೆ. ಅಂದರೆ ಇವಾಗ ಸಿನಿಮಾಗಳಲ್ಲಿ ಕೊರತೆ ಇರೋದೇ ನಗು, ಅದು ಮೇಯ್ನಾಗಿ ನಮ್ಮ ಸಿನಿಮಾದಲ್ಲಿದೆ. ಇಷ್ಟು ದಿನ ಒಂದು ನಗುಗೋಸ್ಕರ ಕಾಯ್ತಾ ಇದ್ರು, ಸೊ ಬಂದು ನಗಿಸ್ಬಿಟ್ಟು ಹೋದ್ರು. ಸೊ ಅದೇ ಥರ ಜನರ ಸಿನಿಮಾಗಳಿಗೆ ಜನ ಕಾಯ್ತಾ ಇದ್ದಾರೆ. ಯಾಕೆಂದರೆ ನಗುನೇ ಎಲ್ಲೋ ಒಂದು ಕಡೆ ಕಡಿಮೆ ಆಗಿಬಿಟ್ಟಿದೆ ಜನರ ಮುಖದಲ್ಲಿ. ವರ್ಕ್ ಸ್ಟ್ರೆಸ್ಸು ಪ್ರೆಷರು ಈ ಥರ ಅಂತ ಲೈಫ್ ಹೋಗ್ತಾ ಇರಬೇಕಾದ್ರೆ ಚೆನ್ನಾಗಿ ಹೊಟ್ಟೆ ತುಂಬ ನಗೋಷ್ಟು ಸಿನಿಮಾ ನಮ್ಮ ಸಿನಿಮಾ, ಅದಕ್ಕೆ ಬಂದು ನೋಡೋದು ಸರ್. ಕಾಮಿಡಿ ಬಿಟ್ಟು ಏನಾದ್ರು ಆ್ಯಕ್ಷನ್ ಸೆಂಟಿಮೆಂಟ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಸೆಂಟಿಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಎಮೋಷನ್ ಇದೆ, 100% ಲವ್ ಎಮೋಷನ್ ಇದೆ, ತಂದೆ ಎಮೋಷನ್ ಇದೆ. ತುಂಬ ಚೆನ್ನಾಗಿ ಅದು ಕಣ್ಣಲ್ಲಿ ತರಿಸುತ್ತೆ ನಿಮಗೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಥ್ಯಾಂಕ್ ಯು. ಹಾಯ್. ಹಲೋ ಸರ್. ಸೊ ಒಂದು ಗುಡ್ ರೀಸನ್ ಕೊಡಿ, ಯಾಕೆ ಆಡಿಯನ್ಸ್ ಬಂದು ನೀವು ಮೂವಿ ನೋಡಬೇಕು? ಯಾಕೆ ಅಂದರೆ 80% ಆಫ್ ದ ಮೂವಿ ನಿಮ್ಮ ಮುಖದಲ್ಲಿ ನಗು ತರಿಸ್ತೀವಿ ನಾವು. ಈ ರೀಸನ್ಗಾದರೂ ನೀವು ಥಿಯೇಟರ್ಗೆ ಬರಬೇಕು. ಸೊ ಕಾಮಿಡಿ ಸೆನ್ಸ್ ಆಫ್ ಹ್ಯೂಮರ್ಗೋಸ್ಕರ ಮಾತ್ರನೇ ಬರಬೇಕು. 100%. ಇಷ್ಟು ದಿನ ನಾವು ಏನು ನಗಿಸ್ತಾ ಇದ್ವಿ ಯೂಟ್ಯೂಬಲ್ಲಿ, ಅದಕ್ಕಿಂತ 100 ಪಟ್ಟು ನಾವು ಥಿಯೇಟ್ರಲ್ಲಿ ನಿಮ್ಮನ್ನ ನಗಿಸ್ತೀವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸರ್, ಹೆಂಗಿದೆ ಮೂವಿ? ತುಂಬ ಚೆನ್ನಾಗಿದೆ. ಅಂದರೆ ಅಮೃತಾಂಜನ್ ಟೀಮು ಸಿನಿಮಾ ಮಾಡ್ತಿದ್ದಾರೆ ಅಂತಂದಾಗ ನಾವು ಎಕ್ಸ್ಪೆಕ್ಟ್ ಮಾಡೋದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಅಂತ. ಬಟ್ ಕಾಮಿಡಿಯ ಜೊತೆಗೆ ಒಂದು ಅದ್ಭುತವಾದ ಮೆಸೇಜ್ ಕೊಡುವಂಥ ಕೆಲಸ. ಇವತ್ತಿನ ಸಮಾಜದಲ್ಲಿ ಲವ್ಗೆ ಬಿದ್ದು ಗಂಡ್ಮಕ್ಳು ಹೆಣ್ಮಕ್ಳು ಮಾಡುವ ಮಿಸ್ಟೇಕ್ಗಳನ್ನು ಗಮನದಲ್ಲಿಟ್ಕೊಂಡು ಅದನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಮೆಸೇಜ್ ಕೊಡುವ ಒಂದು ಪ್ರಯತ್ನ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಪ್ರತಿಯೊಬ್ಬರಿಂದನೂ. ಅದರಲ್ಲೂ ಶ್ರೀಭವ್ಯ ಮತ್ತು ಗೌರವ್ ಶೆಟ್ಟಿ ಬಂದಾಗಂತೂ ಇಡೀ ಮೂಡ್ನೇ ಸ್ವಿಂಗ್ ಮಾಡಿಬಿಡ್ತಾರೆ. ಅಂದರೆ ಅವರು ಸ್ಕ್ರೀನಲ್ಲಿ ಇರೋಷ್ಟು ಹೊತ್ತು ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತಾರೆ, ಸಿಕ್ಕಾಪಟ್ಟೆ ನಗಿಸ್ತಾರೆ. ಆ ಕೆಲಸದ ಫುಲ್ ಜವಾಬ್ದಾರಿಯನ್ನು ಅವ್ರು ವಹಿಸ್ಕೊಂಡಂಗೆ ಕಾಣ್ತಾ ಇದೆ. ಆ್ಯಂಡ್ ಮೋರ್ ಓವರ್ ಎಮೋಷ್ನಲ್ ಕಾಮಿಡಿ ಸೆಂಟಿಮೆಂಟ್ಸ್ ಪ್ರತಿಯೊಂದನ್ನು ಸಹಿತ ತುಂಬ ಅದ್ಭುತವಾದ ಟ್ರ್ಯಾಕ್ನಲ್ಲಿ ತೊಗೊಂಡೋಗಿ ಸಿನಿಮಾನ 100% ಗೆಲ್ಲಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಒಂದು ಗುಡ್ ರೀಸನ್ ಕೊಡಿ, ಏನಕ್ಕೆ ಆಡಿಯನ್ಸ್ ಬಂದು ನಿಮ್ಮ ಮೂವಿನ ವಾಚ್ ಮಾಡಬೇಕು? ಸೊ ಇಷ್ಟು ದಿನ ನಾವು ಸ್ಮಾಲ್ ಸ್ಕ್ರೀನಲ್ಲಿ ಎಂಟರ್ಟೈನ್ ಮಾಡ್ತಿದ್ವಿ, ಒಂದು ಚಿಕ್ಕ ಹೋಪ್ ಅಂತೂ ಹುಟ್ಟಿರುತ್ತೆ. ಸೊ ಒಂದು ಒಳ್ಳೆ ಸಿನಿಮಾ, ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಆಮೇಲೆ ಯೂತ್ ಎಲ್ಲ ಎಂಜಾಯ್ ಮಾಡೋಂಥ ಸಿನಿಮಾ, ಒಂದು ಒಳ್ಳೆ ಲವ್ ಸ್ಟೋರಿ, ಫಾದರ್ ಸನ್ ಎಮೋಷನ್ ಇದೆ. ಸೊ ಪಕ್ಕ ಒಂದು 2 hours ಸ್ಟ್ರೆಸ್ ಎಲ್ಲ ಮರೆತು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ನಮ್ಮ ಸಿನಿಮಾಗೆ ಬನ್ನಿ. ಸೊ ನಾವು ಫೇಸ್ಬುಕ್ಕಲ್ಲಿ ನೋಡಿದಂಗೆ ರಗಡ್ ಪಾಯಲ್ಲೂ ಒಂದು ಕ್ಯೂಟಿ ಥರ ಮಾಡಿದ್ರಲ್ಲ, ಅದೇ ಥರ ಎಕ್ಸ್ಪೆಕ್ಟ್ ಮಾಡೋದಲ್ಲ, ಏನಾದ್ರು ಬೇರೆ ಎಕ್ಸ್ಪೆಕ್ಟ್ ಮಾಡ್ಬೋದು? ಇಲ್ಲ, ಅಲ್ಲಿ ಅಷ್ಟು ರಗಡು ಬಿಗ್ ಡೈಲಾಗ್ಸ್ ಇಲ್ಲ, ಬಟ್ ಒಂದು ಪೊಸೆಸಿವ್ ಗರ್ಲ್ ಫ್ರೆಂಡ್ ಥರ ಕಾಣಿಸ್ಕೊತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯು. ಹಾಯ್ ಸರ್, ಒಂದು ಗುಡ್ ರೀಸನ್ ಕೊಡಿ, ಏನಕ್ಕೆ ಆಡಿಯನ್ಸ್ ಬಂದು ಮೂವಿ ನೋಡ್ಬೋದು? ಸರ್, ಕಾಮಿಡಿ ಎಂಟರ್ಟೈನರ್. ಸೊ ಅದೊಂಥರ ಸ್ಟ್ರೆಸ್ ಬಸ್ಟರ್ ಸಿನಿಮಾ. ಸೊ ಏನೇ ಬೇಜಾರು ನೋವು ದುಃಖ ಎಲ್ಲ ಏನೇ ಇದ್ರು ಈ ಸಿನಿಮಾ ನೋಡಿದ್ರೆ ನೀವು ಫುಲ್ಲಾಗಿ ಎಂಟರ್ಟೈನ್ ಆಗಿ ಆಚೆ ಬರ್ತೀರಾ. ಓಕೆ, ನಾವು ಫೇಸ್ಬುಕ್ಕಲ್ಲಿ ನೋಡಿದಂಗೆ ಸ್ಟ್ರಾಂಗ್ ಸುಧಾಕರ್ನ ಮೂವಿಲು ಅದೇ ಥರ ನೋಡ್ತೀವಿ, ಇಲ್ಲ ಬೇರೆ ಏನೋ ನೋಡ್ತೀವಿ? ಅದ್ರ ಜೊತೆಗೆ ಇನ್ನೊಂದಷ್ಟು ಬೇರೆ ಎಲಿಮೆಂಟ್ಸ್ ಇರುತ್ತೆ ಸರ್. ಓಕೆ, ಏನು ರಿವೀಲ್ ಮಾಡೋಕ್ಕೆ ಇಷ್ಟಪಡೋದು? ಏನು ಹೇಳಲ್ಲ, ನಾಳೆ ಅವ್ರು ಬೆಳಿಗ್ಗೆ 10 ಗಂಟೆಗೆ ಎಲ್ರಿಗೂ ಗೊತ್ತಾಗ್ಬಿಡುತ್ತಲ್ಲ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ. ಓಕೆನಾ, ನನಗೆ ಓವರಾಲ್ ತುಂಬ ಇಷ್ಟ ಆಯಿತು. ಅದರಲ್ಲಿ ಗೌರವ್ ಶೆಟ್ಟಿ ಮತ್ತು ಶ್ರೀಭವ್ಯ ಅವ್ರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅವ್ರು ಆಲ್ರೆಡಿ ಯೂಟ್ಯೂಬಲ್ಲಿ ನೋಡಿದ್ದೀರಾ, ಬಟ್ ಇದು ಇನ್ನೂ ಡಬಲ್ ವರ್ಕ್ ಆಗಿದೆ. ಆ್ಯಂಡ್ ಕಾರ್ತಿಕ್ ಅವ್ರು ಆಗಿರ್ಬೋದು, ಎವ್ರಿ ಒನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಂಡಲ್ಲಿ ಒಳ್ಳೆ ಮೆಸೇಜ್ ಇದೆ, ಎಮೋಷನ್ಸ್ ಇದೆ. ವರ್ತ್ ವಾಚಿಂಗ್ ಅಂತ ಹೇಳ್ಬೋದು. ಕೊಟ್ಟಿರೋ ದುಡ್ಡಿಗೆ ಮೋಸ ಅಲ್ಲ. ಡೆಫಿನೆಟ್ಲಿ ನೀವು ಇನ್ನೊಬ್ಬರಿಗೆ ಕರ್ಕೊಂಡು ಹೋಗಿ ತೋರಿಸ್ತೀರಾ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ ಸರ್. ಹುಡುಗರು ತುಂಬ ಇಷ್ಟ ಆಗುತ್ತೆ, ಕಾಮಿಡಿ ಆಗೈತೆ, ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ನೋಡ್ಬೋದು, ಹುಡುಗರು ತುಂಬ ಇಷ್ಟಪಡ್ತಾರೆ. ಒಂದು ರೀಸನ್ ಹೇಳಿ ಸರ್, ಏನಕ್ಕೆ ಜನ ಬಂದು ನೋಡ್ಬೇಕು ಈ ಮೂವಿನ? ತಂದೆ ಮಗಂದು ಒಂದು ಇದಿದೆಯಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಅಪ್ಪ ಮಗ ಭವಿಷ್ಯಕ್ಕೋಸ್ಕರ ಏನೇನು ತ್ಯಾಗ ಮಾಡ್ತಾರೆ ಅನ್ನೋದು ಅದು ನೋಡಿ ಕಲಿಬೇಕಾಗುತ್ತೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಮೂವಿ ಕಾಮಿಡಿ ಚೆನ್ನಾಗಿದೆ, ಎಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅಪ್ಪ ಮಗಂದು ಇದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅಪ್ಪ ಗೊತ್ತಿಲ್ಲದೆ ಈ ಥರ ಎಲ್ಲ ಮಾಡ್ತಾರೆ ಹಿಂದ್ಗಡೆ ಅಂದರೆ, ಅದು ಮಕ್ಕಳಿಗೆ, ಇವಾಗಿನ ಮಕ್ಕಳುಗಳಿಗೆಲ್ಲ ತುಂಬ ದುಡ್ಡಿನ ಆಡಂಬರ ಅಂದರೆ ಶೋಕಿ ಜಾಸ್ತಿ ಮಾಡ್ತಾರೆ. ಅದು ಮಾಡದೆ ಇದನ್ನ ಇವನು ಈ ಥರ ಎಲ್ಲ ಮಾಡಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸುಧಾಕರ್ ಅವರು. ಕಾಮಿಡಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಏನು ಬೋರಿಂಗ್ ಅನ್ಸಲ್ಲ. ಫಿಲಮ್ ನೋಡೋದಕ್ಕೆ ಒಂದು ಚೆನ್ನಾಗಿದೆ. ಆರಾಮಾಗಿ 2 ಸಲ 3 ಸಲ ಈ ಫಿಲಮ್ ನೋಡಿ. ಸೂಪರ್ ಚೆನ್ನಾಗಿದೆ. ಏನು ಇಷ್ಟ ಸರ್ ಮೂವಿಲಿ? ಕಾಮಿಡಿ ಇದೆ, ಆಮೇಲೆ ಒಂದು ಲವ್ ಸ್ಟೋರಿ ಇದೆ, ಚೆನ್ನಾಗಿದೆ.